ನಾಗದೋಷ ಹೀಗೆಂದೊಡನೆ ಥಟ್ಟನೆ ನೆನ್ಪಾಗೋದು ಕುಕ್ಕೆ ಸುಬ್ರಹ್ಮಣ್ಯ ದೇಗುಲ. ಕುಕ್ಕೆ ಬಿಟ್ರೆ ಬೆಂಗಳೂರಿನ ಅಕ್ಕಪಕ್ಕದ ಜನಕ್ಕೆ ಅಷ್ಟೇ ಪ್ರಮಾಣದಲ್ಲಿ ನೆನಪಾಗುವುದು ಅಂದ್ರೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ. ಬೆಂಗಳೂರಿನಿಂದ 51 ಕಿಲೋಮೀಟರ್ ದೂರದಲ್ಲಿರೋ ಆ ವಿಶೇಷ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿಯೂ ಕೂಡ ನಾಗದೋಷ ನಿವಾರಣೆ ಆಗತ್ತೆ ಅನ್ನೋದು ಅನೇಕರಿಗೆ ಗೊತ್ತೇ ಇಲ್ಲ. ಘಾಟಿ ಕ್ಷೇತ್ರದ ಕುರಿತು ವಿಶೇಷ ಮಾಹಿತಿಯನ್ನ ನೋಡೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ಸುತ್ತಲೂ ಕಣ್ಣು ಹಾಯಿಸಿದಷ್ಟು ನಾಗವಿಗ್ರಹಗಳು. ಭಕ್ತಿಯಿಂದ ಗೆಜ್ಜೆ ವಸ್ತ್ರ, ಕುಂಕುಮ ಏರಿಸಿ, ಹಾಲು ಎರೆದು ಕೈ ಮುಗಿಯುತ್ತಾ ಇರೋ ಭಕ್ತರು. ಈ ವಿಶೇಷ ದೃಶ್ಯಗಳು ಕಂಡುಬರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ. ಬೆಂಗಳೂರಿನಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯಕ್ಕೆ ಭಕ್ತರ ದಂಡೇ ಹರಿದು ಬರುತ್ತೆ. ಅದರಲ್ಲೂ ಮಂಗಳವಾರ, ಶನಿವಾರ, ಭಾನುವಾರ ಮಾತ್ರ ಭಕ್ತರ ಸಂಖ್ಯೆ ಉಳಿದ ದಿನಗಳಿಗಿಂತ ಕೊಂಚ ಜಾಸ್ತಿಯೇ ಇರುತ್ತದೆ. ಈ ಪುಣ್ಯಕ್ಷೇತ್ರಕ್ಕೆ ತನ್ನದೇ ಆದ ಶಕ್ತಿ ಇದೆ. ಇಲ್ಲಿ ಹರಕೆ ಕಟ್ಟಿಕೊಂಡವರ ಬೇಡಿಕೆ ಖಂಡಿತವಾಗಿಯೂ ಈಡೇರುತ್ತದೆ ಎಂಬ ಪ್ರತೀತಿ ಇದೆ. ಅದರಲ್ಲೂ ಸಂತಾನ ಭಾಗ್ಯವನ್ನ ಬೇಡಿ ಬರುವ ಮಹಿಳೆಯರು ಈ ದೇಗುಲದ ಮಹಿಮೆಯನ್ನ ಕಂಡಿದ್ದಾರೆ. ಈ ದೈವದ ಶಕ್ತಿಯನ್ನ ಮನಗಂಡಿದ್ದಾರೆ. ಹೀಗೆ ಇಲ್ಲಿ ಬಂದು ಹರಕೆ ಕಟ್ಟಿಕೊಂಡು ಹೋದವರ ಮನೋಕಾಮನೆಗಳು ಪೂರ್ತಿಯಾಗಿವೆ. ಈ ಸ್ಥಳದ ಮಹಿಮೆಗೆ ಭಕ್ತರು ಶರಣು ಎಂದು ಬಿಡುತ್ತಾರೆ. ಆ ರೀತಿಯ ಚಮತ್ಕಾರಗಳು ಈ ಕ್ಷೇತ್ರದಲ್ಲಿ ನಡೆಯುತ್ತವೆ. ಈ ನೆಲದ ಪ್ರತಿ ದೇವಾಲಯದ ಹಿಂದೆಯೂ ಕೂಡ ಒಂದು ಪೌರಾಣಿಕ ಹಿನ್ನೆಲೆ ಇದ್ದೇ ಇರುತ್ತದೆ. ಈ ದೇವಾಲಯದ ಹಿಂದೆಯೂ ಕೂಡ ಒಂದು ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನ ನಾವು ಕಾಣಬಹುದು. ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಇರುವ ಶ್ರೀ ಘಾಟಿ ಕ್ಷೇತ್ರದಲ್ಲಿ ಸುಮಾರು 600 ವರ್ಷಗಳ ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪರೂಪದಲ್ಲಿ ತಪಸ್ಸು ಮಾಡುವಾಗ ಗರುಡನಿಂದ ತಪಸ್ಸಿಗೆ ತೊಂದರೆಯಾಗುತ್ತಿತ್ತು. ಅದೇ ಸಂದರ್ಭದಲ್ಲಿ ಗರುಡನ ಸಂಬಂಧಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಭಯ ನೀಡಿ ಸಹಾಯ ಮಾಡಿದರು ಎಂಬ ಪ್ರತೀತಿ ಇದೆ. ಹೀಗಾಗಿ ದೇವಾಲಯದ ಗರ್ಭಗುಡಿಯಲ್ಲಿರುವ ಏಕಶಿಲಾ ಉದ್ಭವ ಮೂರ್ತಿಯ ಮುಂಭಾಗದಲ್ಲಿ ಶ್ರೀ ಸುಬ್ರಹ್ಮಣ್ಯ ಇದ್ದರೆ ಹಿಂಭಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಕಾಣಬಹುದು. ಇನ್ನು ಈ ದೇವಾಲಯದ ಮತ್ತೊಂದು ವಿಶೇಷತೆ ಅಂದ್ರೆ ಇಲ್ಲಿ ನಡೆಯುವ ಬ್ರಹ್ಮರಥೋತ್ಸವದ ಸಮಯದಲ್ಲಿ ಗರುಡನು ಪ್ರದಕ್ಷಿಣೆ ಹಾಕುವುದು ವಿಶೇಷವಾಗಿದೆ. ಇದೇ ಸಮಯದಲ್ಲಿ ಮೂಲ ವಿಗ್ರಹದ ಸ್ಥಾನದಲ್ಲಿ ಸರ್ಪವೊಂದು ಕಾಣಿಸುವುದು ವಿಶೇಷ ಸಂಗತಿಯಾಗಿದ್ದು, ಈ ಘಟನೆಗಳು ಕ್ಷೇತ್ರದ ಧಾರ್ಮಿಕ ಶಕ್ತಿಯನ್ನ ಭಕ್ತಾದಿಗಳಲ್ಲಿ ಶಾಶ್ವತವಾಗಿ ನೆಲೆಗೊಳಿಸಿದೆ. ಪುಣ್ಯ ತೀರ್ಥ ಕ್ಷೇತ್ರ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳು ಹೆಚ್ಚುತ್ತಲೇ ಇದ್ದಾರೆ. ಬೆಟ್ಟ ಗುಡ್ಡಗಳ ನಡುವೆ ಸುಂದರ ಪ್ರಕೃತಿ ಧಾಮದಲ್ಲಿರುವ ಶ್ರೀ ಕ್ಷೇತ್ರ ಕೇವಲ ಧರ್ಮಕ್ಷೇತ್ರವಾಗಿರದೆ ಉತ್ತಮ ಪ್ರವಾಸಿ ತಾಣವಾಗಿಯೂ ಬೆಳೆಯುತ್ತಿದೆ. ಷಷ್ಠಿಯಂದು ಬ್ರಹ್ಮರಥೋತ್ಸವ ಮುಗಿದ 1 ತಿಂಗಳಿಗೆ ಬರುವ ಮಾಘ ಶುದ್ಧ ಪಂಚಮಿಯಂದು ರಾತ್ರಿ ತೆಪ್ಪೋತ್ಸವ ಕಾರ್ಯಕ್ರಮ ಹಾಗೂ ಕುಮಾರ ಷಷ್ಠಿಯಂದು ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗುತ್ತದೆ. ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ದೇವಾಲಯದ ಹೊರಭಾಗದ ಕಲ್ಯಾಣಿಯಲ್ಲಿ ಸ್ವಾಮಿಯವರ ತೆಪ್ಪೋತ್ಸವ ಕಾರ್ಯಕ್ರಮ ನಡೆಸಲಾಗುವುದು. ಕುಮಾರ ಷಷ್ಠಿಯಂದು ವಿಶೇಷವಾಗಿ ಅಲಂಕಾರ ಮಾಡಲಾಗುತ್ತದೆ. ಪ್ರಮುಖವಾಗಿ ದೇವಾಲಯದ ಬಳಿಯ ಅಶ್ವತ್ಥಕಟ್ಟೆಯ ಮೇಲಿನ ನಾಗರಕಲ್ಲುಗಳು ಭಕ್ತಾದಿಗಳಲ್ಲಿ ಭಯ ಭಕ್ತಿಗಳನ್ನ ಶಾಶ್ವತವಾಗಿ ನೆಲೆಗೊಳಿಸಿದೆ. ಇಲ್ಲಿನ ನಾಗರಕಲ್ಲಿನ ಪೂಜೆ ಸೇರಿದಂತೆ ಹಾಲೆರೆಯೋದ್ರಿಂದ ಮದುವೆ ಆಗದವರಿಗೆ ಮದುವೆಯಾಗುವುದು, ಸಂತಾನ ಇಲ್ಲದವರಿಗೆ ಸಂತಾನವಾಗಿದ್ದು ನಾಗರ ದೋಷಗಳು ಶಾಶ್ವತವಾಗಿ ನಿವಾರಣೆಯಾಗುವುದು ಅನ್ನೋದು ಇಲ್ಲಿನ ನಂಬಿಕೆ. ಈ ನಿಟ್ಟಿನಲ್ಲಿ ಕುಮಾರ ಷಷ್ಠಿಯಂದು ನಾಗರಕಲ್ಲಿಗೆ ನೂರಾರು ಮಹಿಳೆಯರು ಹಾಲೆರೆದು ನಾಗರ ವಿಗ್ರಹಗಳನ್ನ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ಈ ದೇವಸ್ಥಾನದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನೆರವೇರುವ ಮಾದರಿಯಲ್ಲಿ ನಾಗದೋಷ ಪೂಜೆಗಳನ್ನ ಕೂಡ ಮಾಡಲಾಗುತ್ತದೆ. ಈ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಭಕ್ತರು ನಾಗರೂಪದಲ್ಲಿ ಕಾಣುತ್ತಾರೆ. ನಾಗದೋಷ ಸಂಬಂಧಿತ ಪೂಜೆಗಳು ಅಂದ್ರೆ ಸರ್ಪಹತ್ಯಾ ದೋಷ,
ನಾಗಕ್ಷೇತ್ರಗಳಿಗೆ ಅಪವಿತ್ರತೆ, ನಾಗಕ್ಷೇತ್ರಗಳ ಬದಲಾವಣೆ ಇಲ್ಲವೇ ನಾಗ ವಿಗ್ರಹಗಳ ಭಗ್ನತೆ ಹೀಗೆ ಹಲವು ಅಪಚಾರಗಳಿಂದ ಉಂಟಾಗುವ ನಾಗದೋಷವನ್ನ ಇಲ್ಲಿ ಪೂಜೆ ಮಾಡಿ ನಿವಾರಣೆ ಮಾಡಲಾಗುತ್ತದೆ. ಕೇವಲ ನಾಗದೋಷ ನಿವಾರಣೆಯಿಂದ ಮಾತ್ರವಲ್ಲ, ಇಲ್ಲಿ ಭಕ್ತಿ ಶ್ರದ್ಧೆಯಿಂದ ಬಂದು ಕೈ ಮುಗಿದು ಏನೇ ಬೇಡಿಕೊಂಡರೂ ಅದು ಫಲಿಸಿ ಒಳ್ಳೆಯದನ್ನ ಕಂಡವರೂ ಇದ್ದಾರೆ. ಒಮ್ಮೆ ಬಂದು ಒಳಿತು ಕಂಡವರು ಮತ್ಯಾವ ಅಪೇಕ್ಷೆ ಇಲ್ಲದೆ ಕೇವಲ ದೇವರ ದರ್ಶನಕ್ಕಾಗಿಯೇ ಪದೇ ಪದೇ ಈ ಕ್ಷೇತ್ರಕ್ಕೆ ಭೇಟಿ ನೀಡುವವರೂ ಇದ್ದಾರೆ. 15 ವರ್ಷದಿಂದ 20 ವರ್ಷದಿಂದ ಹೀಗೆ ಹಲವು ವರ್ಷಗಳಿಂದ ಸತತವಾಗಿ ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಲೇ ಇರುವ ಭಕ್ತರ ಸಂಖ್ಯೆಯೂ ಕೂಡ ಸಾಕಷ್ಟಿದೆ. ಹಿಂದೂಗಳ ಬಹುಮುಖ್ಯ ಆಚರಣೆಯಾದ ಶ್ರಾವಣ ಮಾಸದಲ್ಲಿ ಬರುವ ನಾಗರ ಪಂಚಮಿ ಶ್ರೀ ಕ್ಷೇತ್ರದ ಅತಿ ದೊಡ್ಡ ಹಬ್ಬ. ಅಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಮಹಿಳೆಯರು ಇಲ್ಲಿನ ಅಶ್ವತ್ಥ ಕಟ್ಟೆಯ ನಾಗರ ಕಲ್ಲುಗಳಿಗೆ ತನಿ ಎರೆಯುತ್ತಾರೆ. ತನಿ ಎರೆಯೋದ್ರಿಂದ ಸಕಲ ಸರ್ಪ ದೋಷಗಳು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ. ಈ ಆಚರಣೆಯಿಂದ ಭಕ್ತಾದಿಗಳಿಗೆ ಪರಿಹಾರವೂ ಸಿಕ್ಕಿದೆ ಎನ್ನುತ್ತಾರೆ ದೇವಾಲಯದ ಮೂಲಗಳು. ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರತಿದಿನವೂ ಅನ್ನ ಸಂತರ್ಪಣೆ ನಡೆಯುತ್ತದೆ. ದೂರದಿಂದ ಬರುವ ಭಕ್ತಾದಿಗಳಿಗೆ ವಸತಿ ಗೃಹಗಳ ವ್ಯವಸ್ಥೆಯನ್ನೂ ಕಲ್ಪಿಸುತ್ತದೆ ದೇವಾಲಯದ ಆಡಳಿತ ಮಂಡಳಿ. ಈ ದೇವಸ್ಥಾನವನ್ನ ಕಟ್ಟಿದ್ದು ಸೊಂಡೂರು ಮಹಾರಾಜರು ಎಂಬ ಐತಿಹಾಸಿಕ ದಾಖಲೆಗಳಿವೆ. ಈ ದೇವಸ್ಥಾನ ಸಂಡೂರು ಮಹಾರಾಜರು ಕಟ್ಟಲು ಕಾರಣರಾಗಿದ್ದೇ ಇಲ್ಲಿ ನೆಲೆ ನಿಂತಿರುವ ಸುಬ್ರಹ್ಮಣ್ಯ ಸ್ವಾಮಿ. ಸಂಡೂರು ಮಹಾರಾಜರು ಈ ದೇವಸ್ಥಾನ ಕಟ್ಟಿದ್ದ ಹೇಗೆ? ಸ್ವಾಮಿ ಅವರ ಕನಸಿನಲ್ಲಿ ಬಂದು ಹೇಳಿದ್ದೇನು? ವೀಳ್ಯದೆಲೆ ವ್ಯಾಪಾರಿಗೂ ಈ ದೇವಸ್ಥಾನಕ್ಕೂ ಇರುವ ನಂಟೇನು? ಬೆಂಗಳೂರಿನಿಂದ ಅನತಿ ದೂರದಲ್ಲಿರುವ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂದ್ರೆ ನಿತ್ಯವೂ ಸಾವಿರಾರು ಭಕ್ತರು ಬಂದು ದರ್ಶನ ಪಡೆದು ಪುನೀತರಾಗುವ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದ ಹಿಂದೆ ಅನೇಕ ಕಥೆಗಳಿವೆ. ಈ ದೇವಸ್ಥಾನ ನಿರ್ಮಾಣದ ಹಿಂದೊಂದು ರೋಚಕ ಕಥೆಯೂ ಇದೆ. ಅದು ಏನು ಅನ್ನೋದನ್ನ ನೋಡೋಣ ವಿವರವಾಗಿ. ಈ ದೇವಸ್ಥಾನ ಸುಮಾರು 600 ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿದೆ ಅನ್ನೋ ದಾಖಲೆಗಳು ನಮಗೆ ಸಿಗುತ್ತವೆ. ಸೊಂಡೂರು ರಾಜ ಈ ದೇವಸ್ಥಾನ ಕಟ್ಟಿಸಿದ್ರು ಎಂಬ ಹಿನ್ನೆಲೆ ಇದೆ. ಸೊಂಡೂರು ರಾಜರು ಈ ದೇವಸ್ಥಾನ ಕಟ್ಟಿಸಿದ್ರ ಹಿಂದೆ ಸುಬ್ರಹ್ಮಣ್ಯ ಸ್ವಾಮಿಯ ಮಹಿಮೆ ಇದೆ. ಸ್ವಾಮಿಯ ಅಣತಿಯಂತೆಯೇ ಸೊಂಡೂರು ರಾಜರು ಈ ದೇವಸ್ಥಾನವನ್ನ ಕಟ್ಟಿಸಿದ್ರ ಬಗ್ಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾಗೇಂದ್ರ ಶರ್ಮಾ ಅವರು ಹೇಳುವ ಪ್ರಕಾರ ಸಂಡೂರು ಸಂಸ್ಥಾನದ ಗೋಪಡೆ ರಾಜಮನೆತನವು ಈ ದೇವಸ್ಥಾನವನ್ನ ನಿರ್ಮಿಸಿದೆ. ಆದ್ದರಿಂದ ಅಂದಿನಿಂದ ಇಂದಿನವರೆಗೂ ಕೂಡ ಈ ದೇವಸ್ಥಾನದಲ್ಲಿ ಅದೇ ರೀತಿಯ ಪೂಜಾ ಪದ್ಧತಿಗಳನ್ನ ಮುಂದುವರಿಸಿಕೊಂಡು ಹೋಗಲಾಗ್ತಿದೆ. ನಾಗೇಂದ್ರ ಶರ್ಮಾ ಅವರು ಈ ದೇವಸ್ಥಾನ ನಿರ್ಮಾಣವಾಗಿದ್ರ ಹಿಂದೆ ಇನ್ನು ಅನೇಕ ವಿಷಯಗಳಿರೋದನ್ನ ತೆರೆದಿಟ್ಟಿದ್ದಾರೆ. ವೀಳ್ಯದ ಎಲೆ ವ್ಯಾಪಾರಿಯ ಕನಸಿನಲ್ಲಿ ಬಂದ ಸ್ವಾಮಿ ಏನೆಲ್ಲ ಆದೇಶ ಮಾಡಿದ, ಅವನಿಗೆ ಬಿದ್ದ ಕನಸನ್ನ ಅವನು ಯಾರ ಹತ್ತಿರ ನಿವೇದಿಸಿದ, ಮುಂದೆ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ಈ ಕ್ಷೇತ್ರದ ಪೂರ್ವ ಇತಿಹಾಸದ ರೀತಿ ವೀಳ್ಯದೆಲೆ ವ್ಯಾಪಾರಿಯೊಬ್ಬ ವ್ಯಾಪಾರಾರ್ಥವಾಗಿ ಹೋಗಿ ಬರುವಾಗ ಇಲ್ಲಿ ತಂಗುತ್ತಿದ್ದನಂತೆ. ಈ ವ್ಯಾಪಾರಿಯು ಪಕ್ಕದಲ್ಲೇ ಇರುವ ಕುಮಾರತೀರ್ಥದ ಬಳಿ ಊಟ ಮಾಡಿ ನೀರು ಕುಡಿದು ಆಗ ಕುಮಾರತೀರ್ಥ ಕೇವಲ ಒಂದು ಸಣ್ಣ ದೋಣಿಯೋಪಾದಿಯಲ್ಲಿ ಇತ್ತಂತೆ. ಈಗ ಮೂಲಸ್ವಾಮಿ ಇರುವ ಬಲಭಾಗದಲ್ಲಿ 7 ಹೆಡೆಗಳು ಉದ್ಭವಿಸಿರುವ ಶಿಲೆಯ ಮೇಲೆಯೇ ಮಲಗುತ್ತಿದ್ದನಂತೆ ಆ ವ್ಯಾಪಾರಿ. ಒಮ್ಮೆ ಆತ ಮಲಗಿದ್ದಾಗ ನೆರಳಾಗಿರುವ ಮರದಡಿಯ ಈ ಶಿಲೆಯ ಮೇಲೆ ಭಾರವಾಗಿ ಏಕೆ ಮಲಗಿರುವೆ, ಏಳು ಏಳು ಎಂಬ ಮಾತುಗಳು ಕೇಳಿತಂತೆ. ಇದು ಹಲವು ಬಾರಿ ಪುನರಾವರ್ತನೆಯಾಯಿತು. ಆಗ ಆತ ಇದು ಯಾವುದೋ ದುಷ್ಟಶಕ್ತಿಯ ಕೀಟಲೆ ಇರಬೇಕು ಎಂದುಕೊಂಡು ಸುಮ್ಮನಾದನಂತೆ. ಒಂದು ಹಬ್ಬದ ದಿನ ಎಲೆಮಾರಿ ಆಯಾಸಗೊಂಡು ಆತ ಅದೇ ಶಿಲೆಯ ಮೇಲೆ ಮಲಗಿದ್ದಾಗ ಸ್ವಾಮಿಯು ಕನಸಿನಲ್ಲಿ ವ್ಯಾಪಾರಿಗೆ ತನ್ನ ನಿಜ ಸ್ವರೂಪದಲ್ಲಿ ದರ್ಶನ ನೀಡಿ ತಾನು ಈ ಶಿಲೆಗೆ 20 ಗಜಾಂತರದಲ್ಲಿ ಇರುವುದಾಗಿಯೂ ಈ ವಿಷಯವನ್ನ ತನ್ನ ಭಕ್ತರಾದ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಮಹಾರಾಜರಿಗೆ ತಿಳಿಸು, ಅವರು ಇಲ್ಲಿ ಗುಡಿ ಗೋಪುರ ಕಟ್ಟಿಸುತ್ತಾರೆ ಎಂಬುದಾಗಿ ದೈವವಾಣಿ ನುಡಿತಂತೆ. ನಿನಗೆ ನಾನು
ಜೀವನಾಂತ್ಯದಲ್ಲಿ ಮುಕ್ತಿ ನೀಡುವೆನು ಎಂದು ಅಣತಿ ನೀಡಿ ಅದೃಶ್ಯನಾದನಂತೆ ಭಗವಂತ. ಈ ಸ್ವಪ್ನದಿಂದ ಎಚ್ಚೆತ್ತ ವ್ಯಾಪಾರಿ ಎದುರಿಗೆ ಸಿಕ್ಕ ಒಬ್ಬ ಪಂಡಿತನಿಗೆ ಎಲ್ಲಾ ವೃತ್ತಾಂತವನ್ನ ತಿಳಿಸಿದನಂತೆ. ಆ ಪಂಡಿತ ಆ ಶಿಲೆಯ ಬಳಿ ಬಂದಾಗ ಸ್ವಾಮಿಯು ಕ್ಷಣ ಮಾತ್ರ ಸರ್ಪರೂಪದಲ್ಲಿ ಆ ವ್ಯಕ್ತಿಗೂ ದರ್ಶನ ನೀಡಿ ಅಂತರ್ಧಾನನಾದನು. ಆಗ ಪಂಡಿತ ಮತ್ತು ವ್ಯಾಪಾರಿ ಇಬ್ಬರೂ ಕೂಡಿ ಸಂಡೂರಿಗೆ ಹೋಗಿ ರಾಜರ ದರ್ಶನ ಮಾಡಿ ತಮ್ಮ ಸ್ವಪ್ನದ ವೃತ್ತಾಂತ ತಿಳಿಸಿದರಂತೆ. ಆದರೆ ರಾಜನು ತನಗೆ ಹಲವು ರಾಜಕಾರ್ಯಗಳಿದ್ದು ತಕ್ಷಣವೇ ಅಲ್ಲಿಗೆ ಬರೋಕ್ ಆಗೋದಿಲ್ಲ ಎಂದು, ಅಗತ್ಯವಿದ್ದರೆ ಧನಕನಕ ಸಹಾಯ ಮಾಡೋದಾಗಿಯೂ ನೀವೇ ದೇಗುಲ ಕಟ್ಟಿ ಎಂದು ಹೇಳಿದನಂತೆ. ಇದರಿಂದ ನೊಂದ ವರ್ತಕ ಮತ್ತು ಪಂಡಿತ, ಮಹಾಸ್ವಾಮಿ, ಆ ಭಗವಂತನ ಆಣತಿಯನ್ನ ನಿಮಗೆ ತಿಳಿಸಿದ್ದೇವೆ, ನಮಗೆ ಹೊರಡಲು ಅಪ್ಪಣೆ ಕೊಡಿ ಎಂದು ಹೇಳಿ ಹೊರಟರಂತೆ. ಅಷ್ಟು ದೂರ ಪ್ರಯಾಣ ಮಾಡಿದ್ದ ಆ ಇಬ್ಬರು ಅದೇ ಊರಿನ ಅತಿಥಿಯ ಮನೆಯಲ್ಲಿ ರಾತ್ರಿ ಉಳಿದುಕೊಳ್ಳಲು ನಿರ್ಧರಿಸಿದರಂತೆ. ಅದೇ ದಿನ ರಾತ್ರಿ ರಾಜನ ಸ್ವಪ್ನದಲ್ಲಿ ಉಗ್ರವಾಗಿ ಕಾಣಿಸಿಕೊಂಡ ಸ್ವಾಮಿ ತನ್ನ ಆಜ್ಞೆಯನ್ನ ತಿರಸ್ಕರಿಸಿದ ರಾಜನ ಮೇಲೆ ವ್ಯಾಘ್ರನಾದನಂತೆ. ನೀನು ನನ್ನ ಅಣತಿ ತಿರಸ್ಕರಿಸಿರುವ ಫಲವಾಗಿ ನಿನ್ನ ಖಜಾನೆ ಬರಿದಾಗಿ ನಿನ್ನ ಪುತ್ರ ಪೌತ್ರ ಕಳತ್ರಾದಿಗಳಿಗೆ ಕಷ್ಟ ಬರಲಿ ಎಂದು ಎಚ್ಚರಿಸಿದನಂತೆ. ಕೂಡಲೇ ನಿದ್ದೆಯಿಂದ ಎದ್ದ ರಾಜನು ತನ್ನ ತಪ್ಪಿಗೆ ದೇವರ ಕ್ಷಮೆ ಕೋರಿ ಆ ವರ್ತಕ ಮತ್ತು ಪಂಡಿತರನ್ನ ಹುಡುಕಿ ಕರೆಸಿ ಅವರೊಂದಿಗೆ ಘಾಟಿಯತ್ತ ಪ್ರಯಾಣ ಬೆಳೆಸಿದನಂತೆ. ಆ ಕ್ಷೇತ್ರಕ್ಕೆ ಬಂದು ಮೂಲಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಆಣತಿಯಂತೆ ಗುಡಿಗೋಪುರ ಕಟ್ಟಿಸಿ ಆ ಪಂಡಿತನನ್ನೇ ಪೂಜೆಗೆ ನೇಮಿಸಿದನಂತೆ. ಜೊತೆಗೆ ಪೂಜಾದಿಗಳಿಗೆ ಭೂಮಿಯನ್ನ ದಾನವಾಗಿ ನೀಡಿದರಂತೆ. ಇಂದು ಅದೇ ಅರ್ಚಕರ ವಂಶಸ್ಥರು ಇಲ್ಲಿ ಪೂಜೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಸ್ಥಳದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಜೊತೆ ಮಹಾರಾಜರಿಗೆ ಹುತ್ತದಲ್ಲಿ ದೊರೆತ ಲಕ್ಷ್ಮೀ ನರಸಿಂಹ ಸಮೇತ ಸ್ವಾಮಿ ಸಹ ನೆಲೆಸಿದ್ದಾನೆ. ಪೂರ್ವಾಭಿಮುಖನಾದ 7 ಹೆಡೆಗಳ ಸುಬ್ರಹ್ಮಣ್ಯ ಸ್ವಾಮಿಯ ಎದುರು ಪಶ್ಚಿಮಾಭಿಮುಖವಾಗಿರುವ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿ ಇದೆ. ಈ ಮೂರ್ತಿಯನ್ನ ದೊಡ್ಡ ಕನ್ನಡಿಯ ನೆರವಿನಿಂದ ದರ್ಶಿಸಬಹುದು. ಇಲ್ಲಿ ಪ್ರತಿ ವರ್ಷ ಪುಷ್ಯ ಶುದ್ಧ ಷಷ್ಠಿ ಎಂದು ಬ್ರಹ್ಮರಥೋತ್ಸವ ಜರುಗುತ್ತದೆ. ಅನ್ನದಾನವೂ ನಡೆಯುತ್ತದೆ. ಪ್ರತಿನಿತ್ಯ 3 ಕಾಲ ದೀಪಾರಾಧನೆ ನಡೆಯುತ್ತವೆ. ಜಾತ್ರೆಯ ಸಮಯದಲ್ಲಿ ಇಲ್ಲಿಗೆ ಲಕ್ಷಾಂತರ ಮಂದಿ ಆಗಮಿಸುತ್ತಾರೆ. ಘಾಟಿಯ ದನಗಳ ಜಾತ್ರೆಯು ಬಹು ವಿಖ್ಯಾತವಾದುದು. ಘಾಟಿ ಸುಬ್ರಹ್ಮಣ್ಯ ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾರಾಧನೆಯ ಕ್ಷೇತ್ರ. ಇಲ್ಲಿ ಸುಬ್ರಹ್ಮಣ್ಯ ದೇವರನ್ನ ನಾಗರೂಪದಲ್ಲಿ ಆರಾಧಿಸಲಾಗುತ್ತದೆ. ಪ್ರಮುಖವಾಗಿ ಮಕ್ಕಳು ಆಗದ ಹೆಣ್ಣು ಮಕ್ಕಳು ಇಲ್ಲಿಗೆ ಬಂದು ಹರಕೆ ಕಟ್ಟಿಕೊಂಡು ಮಕ್ಕಳಾಗಿರುವ ಸಾಕಷ್ಟು ಉದಾಹರಣೆಗಳಿವೆ. ಹಾಗಾಗಿ ಹೊಸದಾಗಿ ಮದುವೆಯಾದ ದಂಪತಿಗಳು ಮತ್ತು 5-6 ವರ್ಷಗಳಿಂದ ಮಕ್ಕಳಾಗದವರು ಕೂಡ ಇಲ್ಲಿಗೆ ಬಂದು ಹರಕೆ ಕಟ್ಟಿಕೊಳ್ಳುತ್ತಾರೆ. ಸರ್ಪದೋಷ ನಿವಾರಣೆಗಾಗಿ ಅನೇಕ ರೀತಿಯ ಪೂಜೆಗಳನ್ನ ಕೂಡ ಮಾಡಿಸಲಾಗುತ್ತದೆ. ಇದಾಗಿತ್ತು ಇಂದಿನ ಮಹಿಮೆಯ ವಿಶೇಷ ಸಂಚಿಕೆ. ನಾಳೆ ಮತ್ತಷ್ಟು ವಿಶೇಷತೆಗಳೊಂದಿಗೆ ಭೇಟಿಯಾಗೋಣ ಹೊಸ ಮಹಿಮೆ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನಾವು ಇಲ್ಲೇ ದೊಡ್ಡಬಳ್ಳಾಪುರ ತಾಲೂಕಿನವರು ಪ್ರತಿ ವಾರ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರುವಂತಹ ಅಭ್ಯಾಸವನ್ನು ಇಟ್ಕೊಂಡಿದ್ದೀವಿ. ಏನು ಈ ಕ್ಷೇತ್ರ ಪುಣ್ಯಕ್ಷೇತ್ರದಲ್ಲಿ ಏನು ಸರ್ಪದೋಷ ಇರುವಂಥ ಇದ್ದರೆ ಆ ದೋಷ ನಿವಾರಣೆ ಆಗಬೇಕು ಅಂತಂದರೆ ಇಲ್ಲಿ ಭಾಳ ಹತ್ತಿರವಾಗಿರೋಂಥ ಕ್ಷೇತ್ರ. ಶ್ರೀ ಕ್ಷೇತ್ರದಲ್ಲಿ ಸರ್ಪದೋಷ ನಿವಾರಣೆ ಆಗಲಿಕ್ಕೆ ಘಾಟಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊತೀವಿ. ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯು ಸಹ ಸ್ವಲ್ಪ ದೂರ ಇರೋದ್ರಿಂದ ಈ ಬೆಂಗಳೂರು ಸುತ್ತಮುತ್ತಲಿರುವಂತಹ ಎಲ್ಲ ಜಿಲ್ಲೆಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಗಳವರು ಸರ್ಪದೋಷ ನಿವಾರಣೆಗೆ ಮತ್ತು ಮನದ ಕೋರಿಕೆಗಳು ಈಡೇರಬೇಕು ಅಂದರೆ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿಗೆ ಬಂದು ಕೋರಿಕೊಂಡಾಗ ಕೆಲವೊಂದು ವಿಘ್ನಗಳು ನಿವಾರಣೆಯಾಗಿ ಕಷ್ಟಗಳು ದೂರ ಆಗಿ ಭಕ್ತರಿಗೆ ಒಂದು ಒಳ್ಳೆಯ ಮಾರ್ಗ ಸಿಕ್ಕಿದೆ. ಹಾಗಾಗಿ ವಿಶೇಷವಾಗಿ ನಮ್ಮಂಥ ಹಲವಾರು ಭಕ್ತರು ಇಲ್ಲಿ ಘಾಟಿ ದೇವಸ್ಥಾನಕ್ಕೆ ಬಂದು ತಮ್ಮ ಮನದ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳುವಂಥ ಪದ್ಧತಿ ಇಲ್ಲಿದೆ.